ಇವತ್ ನಮ್ ಟ್ರೈನಿಂಗ್ ದಾಗ ಹಾವು ಕಡಿದ್ರೆ ಯಾವ ರೀತಿ ಜೀವ ಉಳಿಸ್ಕೋಬೇಕು ಅಂತ ಹೇಳಕತ್ತಾರ ನೋಡ್ರಿ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ AK ಮಾಸ್ಟರ್ ಇಂಡಿಯನ್ ಅಕ್ಷಯ್ ಕುಮಾರ್. ಈ ರೀತಿ ಎಲ್ಲಾ ನಮ್ ಸರ್ಕಾರ ಯಾಕೆ ಟ್ರೈನಿಂಗ್ ಕೊಡ್ತದಂದ್ರ 4 ಜನಕ್ಕೆ ಹೆಲ್ಪ್ ಆಗ್ಲಿ, ಹಳ್ಳಿದಾಗ ಇರೋರಿಗೆ ಗೊತ್ತಾಗ್ಲಿ ಯಾರ್ದು ಜೀವ ಹೋಗ್ಬಾರ್ದು ಅಂತ ಹೇಳಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕಂತಂದ್ರ ಹಾವುಗಳದಾಗ 90% ವಿಷಕಾರಿ ಇರ್ಲಂತ, ಬರೀ 10% ಹಾವುಗಳು ವಿಷ ಇರ್ತಾವಂತ. ಎಷ್ಟೋ ಜನ ಯಪ್ಪ ನನ್ ಹಾವು ಕಡಿತು ಅಂತ ಹೇಳಿ ಎದೆ ಹೊಡೆದೇ ಸಾಯ್ತಾರ. ನಮಗ್ ಯಾಕೆ ಈ ಟ್ರೈನಿಂಗ್ ಕೊಡ್ಲಿಕತ್ತಾರ ಅಂತಂದ್ರ ಈ ವರ್ಷ ಹಾವು ಕಡ್ದ ಸತ್ತವ್ರ ಸಂಖ್ಯೆ ಬಹಳ ಆಗ್ಯದಂತ. ಇದು ಆದ್ಮ್ಯಾಗ ಅಗ್ನಿಶಾಮಕ ದಳದವರು ಸರ್ ಬಂದಿದ್ರು, ಬಹಳ ಚಂದ ತಿಳಿಸಿ ಹೇಳಿದ್ರು ಬೆಂಕಿಯಿಂದ ಯಾವ ರೀತಿ ದೂರ ಇರಬೇಕು, ಯಾವ ರೀತಿ ಅನಾಹುತ ತಡೆಗಟ್ಟಬೇಕಂತ ಹೇಳಿ. ಸಣ್ಣ ಪ್ರಮಾಣದ ಬೆಂಕಿಗಳನ್ನ ಆರಿಸಲಿಕ್ಕೆ ಬಳಕೆ ಮಾಡುವಂತ ಉಪಕರಣ ಎಲ್ಲಾ ಕಡೆ ಅವೈಲೇಬಲ್ ಅದ. ಇದ್ರಲ್ಲಿ ಸಿಕ್ಸಿದ್ರು ತೊಗೊಂಡಿ ಒಯ್ದು ಬೆಂಕಿ ಹೋಗ ಓಡಾಡ್ಬಿಟ್ಟು ಇದು ಬೆಂಕಿ ಒಯ್ದು ಹೋಗ್ಬೇಕಂತಾನೆ ಬೆಂಕಿ ಹಾಸಂಗಿಲ್ಲ. ನಾವು ಬಳಸುವ ಒಂದು ವಿಧಾನ ಐತಿ. ಇನ್ನೊಂದ್ರಿ, ಮೊದಲ ನಿಮ್ಗೆ ಯಾರಿಗೆ ಹಾವು ಕಡಿತು ಅಂತಂದ್ರ ಮೊದಲು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅಲ್ಲಿ ವ್ಯಾಕ್ಸಿನ್ ಸಿಗ್ತದ. ಆ ವ್ಯಾಕ್ಸಿನ್ ಮೊದಲು ಹಾಕೋರಿ. ಹಾಕೊಂಡ್ಮ್ಯಾಗ ನೀವ್ ಎಲ್ಲೂ ಆಯುರ್ವೇದಿಕ್ ಹೋರಿ. 10 ಕಲ್ ಹೊಡೆದ್ರ 1 ಕಲ್ಲನ್ನ ಬಡಿತದ ಅನ್ನೋದೊಂದು ನಂಬಿಕೆ ಇರ್ತದ್ರಿ. ಅದ್ರ ಸಂಬಂಧ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು. ಯಾರು ಹೆಚ್ಚ ಹಳ್ಳಿಗಳ ಕಡೆ ಹೊಲ ಆ ಕಡೆ ತಿರ್ಗಾಡ್ಕೊಂತಿರ್ತಾರ ಅಂತವ್ರಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ನಿಮ್ದೊಂದು ಶೇರ್ ಲಿಂತ ಅವ್ರದೊಂದು ಜೀವ ಉಳಿತದ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪಟ್ಟ ತಿಳಿ ಒಂದು ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡಮ್ಮ.